ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿ ಸ್ವಾಗತ. ಬರ್ರಿ ಇವತ್ತು ಮಂಗಳವಾರ ಇಲ್ಲಿ ನೋಡ್ರಿ. ಇವತ್ತು ಬೆಳಿಗ್ಗೆ ಒಂದಿಷ್ಟು ಬ್ಲೌಸ್ ಇದ್ದು ಅವನ್ನೆಲ್ಲ ಮುಗಿಸಿದೆ. ಯಾಕಂದ್ರೆ ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಕೈತಿ. ಹೀಗಾಗಿ ನಾ ಹಳೆಯ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಹೀಗಾಗಿ ಬಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ಬಂದಕ್ಕೆ ದೇವ್ರ ದೀಪ ಅದನ್ನೆಲ್ಲ ಹಚ್ಚಿ ಒಂದೆರಡು ಬ್ಲೌಸ್ ಇತ್ತು. ನಿನ್ನಿದೊಂದು ಅರ್ಧ ಆಗಿತ್ತಲ್ಲ, ಅದು ಆಮ್ಯಾಗ ಅದ್ರ ಸೀರೆ ಪಿಕೋ ಫಾಲ್ ಮಾಡಿಟ್ಟು ಹೋಗಿದ್ದೆ. ಅದನ್ನ ಹೆಮಿಂಗ್ ಮಾಡೋದಿತ್ತು. ಇದು ಬಂದ್ ಮಾಡಿದೆ. ಇದು ಸೀರೆ ಆಗಿತ್ತು ನೋಡ್ರಿ. 2 ಸೀರೆ ಫುಲ್ ಕಂಪ್ಲೀಟ್ ಪಿಕೋ ಫಾಲ್ ಮಾಡೀನಿ. ಆಮೇಲೆ ಇದು ಒಂದು ಬ್ಲೌಸ್ ಮಾಡೀನಿ ಸಾದಾ. ಆಮ್ಯಾಗ ಇದಂತೂ ನಿನ್ನಿದೆ, ಅವ್ರು ಬರ್ತೇನೆ ಅಂತ ಹೇಳ್ಯಾರ. ಹೀಗಾಗಿ ಅದನ್ನು ತೆಗೆದಿಟ್ಟೇನಿ. ಇವೆರಡು ಬ್ಲೌಸ್ ಆಗ್ಯಾವ್ರಿ. ಇವೆರಡು ಬ್ಲೌಸು ಇದಂತೂ ನಿನ್ನೆ ಮಾಡಿದ್ದೆ. ಇವೆರಡು ಬ್ಲೌಸ್ ಇಷ್ಟೆಲ್ಲ ಮಾಡಿ ಈಗ ನೋಡ್ರಿ ಇಲ್ಲೇ ಇವೆಲ್ಲ ಬರೀ ಪೀಕೋ ಮಾಡೋ ಸೀರೆ ಇದ್ದು. ಒಂದು 5-6 ಸೀರೆ ಅದಾವು ಬರೀ ಪೀಕೋ ಮಾಡುವುದ. ಹೀಗಾಗಿ ಈ ಒಂದಿಷ್ಟು ಪೀಕೋ ಮಾಡಕತ್ತಿದ್ದೆ. ಈಗ ನೋಡ್ರಿ ಟೈಮ್ ಬಂದು 4:15 ಆಗೈತಿ. ಬೇಜಾರು ಬರಾಕತ್ತೈತಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಅಂದರೂ ಈಗ 2 ಸೀರೆ ಫುಲ್ ಕಂಪ್ಲೀಟ್ ಆಗ್ಯಾವ. ಅದ್ರೊಳಗೆ ಒಂದು ಇನ್ನೂ ಹಚ್ಚಿಟ್ಟೇನಿ. ಇದು ನೋಡ್ರಿ, ಇದು ಫಾಲ್ ಎಲ್ಲ ಹಾಕೇನಿ. ಇದಕ್ಕೆ ಫಾಲ್ ಎಲ್ಲ ಹಾಕೇನಿ. ಇದನ್ನೊಂದು ಹೆಮ್ಮಿಂಗ್ ಮಾಡಬೇಕು ಅಂತ ಇವು ಪಿಕೋ ಮಾಡಿ ಒಂದು ಸ್ವಲ್ಪ ಮಡಚಿಟ್ಟು ಫಾಲ್ ಹಾಕ್ತೇನೆ. ಭಾಳ ಅಂದ್ರೆ ಭಾಳ ಬೇಜಾರು ಬರತೈತಿ. ಇವತ್ತು ಕೆಲಸ ಮಾಡೋಕೆ ಕೊಟ್ಟ ಮನಸ್ಸು ಬರಲ್ದ. ಬರ್ರಿ ಆದರೂ ಮಾಡ್ಬೇಕು ಕೆಲಸ. ಈಗ 4:15 ಹಿಂಗಾಗೈತಿ. ಇನ್ನೊಂದೆರಡು ಬ್ಲೌಸ್ ಸೀರೆ ಅದಾವು. ಇವನ್ನಷ್ಟು ಪಿಕೋ ಮಾಡ್ತೇನೆ. ಮಸ್ತ್ ಸಿಗ್ತೇನೆ ನಿಮ್ಮ ಜೊತೆ. ಬರ್ರಿ ಇವತ್ತು ಪಿಕೋ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ನೋಡ್ರಿ. ಪಿಕೋ ಮಾಡೋಕೆ ಫಸ್ಟ್ ನೀವು ಏನದನ್ನು ಸೆರಗಿಂದ ಅಂಚು ಸೆರಗಿಂದ ಸ್ಟ್ರೇಟಾಗಿ ಕಟ್ ಮಾಡ್ಕೋತಿರಲ್ಲ, ಕಟ್ ಮಾಡ್ಕೊಂಡ ತಕ್ಷಣ ಒಮ್ಮೆಗಲೇ ಸೆರಗಿನ ತುದಿ ಆಗಲಿ ಸೀರೆ ಎಂಡಿನ ತುದಿ ಆಗಲಿ ಯಾವಾಗೂ ಹಾಕ್ಕೋಬಾರ್ದು. ಆ ಎಂಡಕ್ಕಿಂತನೂ ಸ್ವಲ್ಪ 1-2-3 ಇಂಚ್ ಕೆಳಗೆ ಬಂದ ನೀವು ಈ ಥರ ಪ್ರೆಷರ್ ಕುಕ್ಕರೊಳಗೆ ಅರ್ಬಿ ಹಾಕಿ ಸ್ಟಾರ್ಟ್ ಮಾಡಿದ್ರಂದ್ರೆ ಅದೇ ಸ್ಲೋನಾಗೇ ಅರ್ಬಿ ತಾನಾಗೆ ತಿರ್ಕೊಂತ ಟ್ವಿಸ್ಟ್ ಆಗಿ ತಿರ್ಕೊಂತ ಪಾಸ್ ಹಾಕಿರ್ತೈತಿ. ಪ್ರೆಷರ್ ಪೂಟ್ ಒಳಗಿಂದನೇ ಪಾಸ್ ಹಾಕಿರ್ತೈತಿ. ಈ ರೀತಿ ನೀವು ಪಿಕೋ ಮಾಡ್ಕೋಬೇಕು. ನೀವು ಹಂಗೆ ಅರ್ಬಿನ ಒಂದೇ ಫೋಲ್ಡ್ ಮಾಡಿದ್ರಂದ್ರೆ ಅದು ಸರಿ ಆಗಂಗಿಲ್ಲ. ನೀವು ಆದಷ್ಟು 2 ಸಣ್ಣನ ಫೋಲ್ಡ್ ಮಾಡಿ ನೀವು ಆ ಪ್ರೆಷರ್ ಪೂಟ್ ಒಳಗೆ ಹಾಕಿರಿ. ಈ ರೀತಿ ಅಂಚನ್ನೆಲ್ಲ ಕಟ್ ಮಾಡ್ಕೊಂಡೆ ನೋಡ್ರಿ. ಕಟ್ ಮಾಡ್ಕೊಂಡು ಈಗ ನೋಡ್ರಿ, ನಾನು ಈ ಸೈಡನ್ನು ಸ್ಟಾರ್ಟ್ ಹಾಕಿಲ್ಲ. ಅದೇನು ಉಳಿಸಿರ್ತೇವಲ್ಲ 1 ಇಂಚ್ 2 ಇಂಚ್ ಅಷ್ಟೆ ಮತ್ತೊಮ್ಮೆ ರಿವರ್ಸ್ ಬಂದು ನಾವು ಈ ರೀತಿ ಪಿಕೋ ಮಾಡಬೇಕಾಗಿತ್ತು. ನೋಡ್ರಿ ಈ ರೀತಿ ನಮ್ಮ ಪೈಪಿಂಗ್ ಹೆಂಗಾಗೈತೆ ಅಂತ ನೋಡ್ರಿ. ಪಿಕೋ ಇದು. ಆಮೇಲೆ ಅರ್ಬಿ ಸೊಟ್ಪಟ್ಟು ಆಕೈತಿ, ಸ್ಟ್ರೇಟ್ ಬರೋಂಗಿಲ್ಲ, ಸ್ವಲ್ಪ ಹಲ್ಲಾಡ್ತೈತಿ ಅನ್ನೋರು ಈ ರೀತಿ ಪಿಕೋ ಮಾಡೋ ಮುಂದೆ ಐತಲ್ಲ, ಹಿಂದೆ ಒಂದು ಕೈಲೇ ಆ ಬಟ್ಟೆನ ಸ್ವಲ್ಪ ಹೌದು ಇಲ್ಲೋ ಅನ್ನುವಷ್ಟು ಕೈ ಹಿಂದೆ ಹಿಡಿದ ಸ್ವಲ್ಪ ಅಂದ್ರೆ ಸ್ವಲ್ಪನ ಲೋನಾಗ ಜಗ್ಬೇಕು. ಭಾಳ ಜಗ್ಬಾರ್ದು. ಭಾಳ ಜಗ್ಗೋದ್ರಿಂದ ಹೊಲಿಗೆ ದೂರ ಬಿಡ್ತಾವೆ. ಹೀಗಾಗಿ ಸ್ವಲ್ಪ ಜಗ್ಕೊಂತ ಹೋಗ್ಬೇಕು ನೋಡ್ರಿ. ನೀವು ಅದು ಸೊಟ್ಟದು ಆಗಂಗಿಲ್ಲ. ಈ ರೀತಿ ಸ್ಟ್ರೇಟಾಗಿನೇ ಬರ್ತೈತಿ ನೋಡ್ರಿ. ಈಗ ನಾ ಹಾಕೇನು ನೋಡ್ರಿ, ಈ ರೀತಿ ಸ್ಟ್ರೇಟಾಗಿ ಬರ್ತೈತಿ ನೋಡ್ರಿ. ಯಾವ ರೀತಿ ಆಗೈತೆ ಅಂತ ಪೈಪಿಂಗ್ ನೀವು ಇದೇ ರೀತಿ ಮಾಡ್ಕೊರಿ. ಮತ್ತೇನಾರ ಕನ್ಫ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ಅದೆಲ್ಲ ಸೀರೆ ಪಿಕೋ ಮಾಡಿಟ್ಟಕ್ಕೆನ ಇವತ್ತು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದು 1-2 ವರ್ಕರ್ ಒಯ್ದಿದ್ಲ. ಹೀಗಾಗಿ ನನಗೆ ಬೇರೆ ಕೆಲಸ ಇತ್ತು ಒಂದು ಸ್ವಲ್ಪ. ಈ ಒಂದೆರಡು ಬ್ಲೌಸ್ 4 ಬ್ಲೌಸ್ ಇದ್ದು ಅವಕ್ಕೆ ಪ್ರೆಸ್ ಬಟನ್ ಖಾಲಿ ಆಗಿದ್ರಿಂದನ
ಖಾಲಿಯಾಗಿದ್ದರಿಂದ ಪ್ರೆಸ್ ಬಟನ್ ಹಾಕಿರಲಿಲ್ಲ. ಅವು ಒಂದು ಸ್ವಲ್ಪ ಹಾಕಬೇಕಂತೇಳಿ ಈ ರೀತಿ ಪ್ರೆಸ್ ಬಟನ್ ಹಾಕಕತ್ತಿದ್ದೆ ನೋಡಿರಿ. ಪ್ರೆಸ್ ಬಟನ್ ಹಾಕುವಾಗ ನೀವು ಯಾವಾಗೂ ಅಕಸ್ಮಾತ್ ಮೆಜರ್ಮೆಂಟ್ ಬ್ಲೌಸಿಗೆ ಇತ್ತಂದ್ರೆ ನೀವು ಹಚ್ಚಬೇಕಾಕೈತಿ. ಸ್ವಲ್ಪ ಏಜ್ ಆದವ್ರಾಗಲಿ ಹಾಗೇನಾರು ಇದ್ರೆ ನೀವು ಇದನ್ನು ಹಚ್ಚಲಿಲ್ಲ ಅಂದ್ರೆ ನಡಿತೈತಿ. ಆಮೇಲೆ ಯಾರು ಪರ್ಟಿಕ್ಯುಲರಾಗಿ ಹೇಳಿದ್ರೆ ನೀವು ಹಚ್ಚಬೇಕಾಕೈತಿ ಅಷ್ಟೆ. ಮತ್ತು ಈ ಸ್ಟ್ರಿಪ್ ಒಳಗೆ 2 ಬಟನ್ಸ್ ಬರ್ತಾವೆ ರೀ. ಒಂದು ಬ್ಯಾಕ್ ಸೈಡ್ ಇರ್ತೈತಿ, ಒಂದು ಫ್ರಂಟ್ ಸೈಡ್ ಇರ್ತೈತಿ. ಅದು 2 ಬಟನ್ ತೆಗೆದ್ಮ್ಯಾಗ ಅದ್ರೊಳಗೆ ದಪ್ಪನ ಬಟನ್ ಒಂದು ಆಗ್ತೈತಿ, ತೆಳ್ಳನ ಬಟನ್ ಒಂದು ಕಡೆ ಆಗ್ತೈತಿ. ಆ ತೆಳ್ಳಂದು ಪಟ್ಟಿದ ಬಟನ್ ಇರ್ತೈತಲ್ಲ ಅದನ್ನು ನೀವು ಶೋಲ್ಡ್ರ್ ಪಟ್ಟಿಗೆ ಹಚ್ಚಿರಿ. ಆಮೇಲೆ ದಪ್ಪನ ಪಟ್ಟಿ ಬಟನ್ ಏನಿರ್ತೈತಿ ಅದನ್ನು ನೀವು ಶೋಲ್ಡ್ರಿಗೆ ಹಚ್ಚಿರಿ. ಅಂದ್ರೆ ನಾವು ಹಾಕೊಳ್ಳೋ ಮುಂದೆ ಸಲೀಸಾಗಿ ಮತ್ತು ಕಂಫರ್ಟೇಬಲಿ ಹಾಕ್ಕೋಬೋದು. ಈ ರೀತಿ 2 ಸೈಡನ್ನು ಹಚ್ಚಿ ಆಮೇಲೆ ಇನ್ನೂ ಒಂದು 2-3 ಇದ್ರ ಜೊತೆಗೆ ಇನ್ನೂ 3 ಬ್ಲೌಸ್ ಇದ್ದು ಅವಕ್ಕೂ ಎಲ್ಲ ಈ ರೀತಿ ಪ್ರೆಸ್ ಬಟನ್ ನೋಡಿರಿ. ನಾನು ಸಣ್ಣದನ್ನು ಪಟ್ಟಿಗೆ ಹಚ್ತೇನೆ ಮತ್ತು ದೊಡ್ಡ ಬಟನ್ ಏನೈತಲ್ಲ ಅದನ್ನು ಶೋಲ್ಡ್ರಿಗೆ ಹಚ್ತೇನೆ. ಇಲ್ಲ ನಿಮ್ಮ ಕಡೆ ಹೆಂಗೆ ಹಚ್ತಾರೋ ಹಂಗಂಗೆ ನೀವು ಹಚ್ಚು. ಮತ್ತೇನಾರು ನಿಮಗೆ ಕನ್ಫ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮಾಡಿರಿ. ನನಗೆ ಆದಷ್ಟು ನನಗೆ ಎಷ್ಟು ಗೊತ್ತೈತಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟೆಲ್ಲ ಮುಗಿಸಿ ಒಂದಿಷ್ಟು ಬಟನ್ಸ್ ಆಮೇಲೆ ಸೀರೆ ಪಿಕೋನ್ ಎಲ್ಲ ಮಾಡೋ ಮಟ್ಟ ಅಂದ್ರೆ ಸಂಜೆ 5:30 6 ಆಗಿತ್ತು. ಅಷ್ಟೊತ್ತಿಗೆ ಅಂದ್ರೆ ಕಸ್ಟಮರ್ ಬರಾಕತ್ತರ ನೋಡ್ರಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು